ನಮಸ್ಕಾರ ಎಲ್ರಿಗೂ. ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಗ್ರಾಮ ಆಡಳಿತ ಅಧಿಕಾರಿ ಅಂದರೆ VA ಹುದ್ದೆಗಳಿಗಾಗಿ ಪ್ರತಿದಿನ ನಾವು 30 ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ತಿಳಿಸ್ಕೊಡ್ತಾ ಇದ್ದೇವೆ. ಈ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಗೆ ಸಹಾಯವಾಗ್ತವೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಾಟ್ಸಪ್ ಗ್ರೂಪ್ ಇದ್ದಾವೆ, ಅದಕ್ಕೂ ಜಾಯ್ನ್ ಆಗಿ ಅಂತ ಹೇಳ್ತಾ, ನೀವೇನಾದರೂ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ತಯಾರಿಯನ್ನು ನಡೆಸ್ತಾ ಇದ್ದರೆ ನಮ್ಮಲ್ಲಿ ಕಂಪ್ಲೀಟ್ ಆನ್ಲೈನ್ ಕೋರ್ಸ್ ಇದೆ. ಅದರಲ್ಲಿ ನಿಮಗೆ ಎಲ್ಲ ಸಬ್ಜೆಕ್ಟ್ ಪೇಪರ್ 1 ಮತ್ತು ಪೇಪರ್ 2 ಎರಡೂ ಸಬ್ಜೆಕ್ಟ್ಗಳು ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ. PDF ನೋಟ್ಸು, ಓಲ್ಡ್ ಕ್ವಶನ್ ಪೇಪರ್ಸು, ಮಾಡಲ್ ಕ್ವಶನ್ ಪೇಪರ್ಸು ಎಲ್ಲ ಇರುತ್ತೆ. ಕೇವಲ 999 ರೂಪಾಯಿಗೆ. ಅಶೋಕ್ 20 ಅಂತ ಒಂದು ಕೋಡ್ ಇದೆ, ಅದನ್ನು ಹಾಕಿದರೆ ಇನ್ನೂ 200 ರೂಪೀಸ್ ನಿಮಗೆ ಡಿಸ್ಕೌಂಟ್ ಆಗುತ್ತೆ. ಹಾಗೆ ನಿಮಗೇನಾದರೂ ಸೆಲ್ಫ್ ಸ್ಟಡಿ ಮಾಡೋಕ್ಕೆ ಬುಕ್ಸ್ ಬೇಕು ಅಂದರೆ ನಮ್ಮಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಬುಕ್ಸ್ ಇದ್ದಾವೆ. ಸಿಲೆಬಸ್ ಕಂಪ್ಲೀಟ್ ಸಿಲೆಬಸ್ ವೈಸ್ ಬುಕ್ಸ್ ಇದ್ದಾವೆ. ಪೇಪರ್ 1ಗೆ 300, ಪೇಪರ್ 2ಗೆ 300, ಟೋಟಲ್ ಆಗಿ 600ಗೆ ನಿಮ್ಮ ಮನೆಗೆ ಫಾಸ್ಟ್ ಹೋಮ್ ಡೆಲಿವರಿ ಆಗುತ್ತೆ. ಬೇಕಂದವರು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಹಾಗೆ ನಮಗೆ ಪ್ರಿಂಟೆಡ್ ನೋಟ್ಸ್ ಬೇಡ, PDF ನೋಟ್ಸ್ ಬೇಕಂದ್ರೂ ಸಹ ನಮ್ಮಲ್ಲಿ ಇದ್ದಾವೆ. ಜಸ್ಟ್ 100 ರೂಪೀಸ್ಗೆ ನಿಮಗೆ ಪೇಪರ್ 1 ಮತ್ತು ಪೇಪರ್ 2 ಕಂಪ್ಲೀಟ್ ಸಿಲೆಬಸ್ ನೋಟ್ಸು ವಾಟ್ಸಪ್ಗೆ ಹಾಕುತ್ತೇವೆ. PDF ನೋಟ್ಸು ಅಥವಾ ಪ್ರಿಂಟೆಡ್ ನೋಟ್ಸ್ ಏನಾದರೂ ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಈ ವಾಟ್ಸಪ್ ನಂಬರಿಗೆ ಹಾಯ್ ಅಂತ ಮೆಸೇಜ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ಬಾದಾಮಿಯ ಗುಹಾಂತರ ದೇವಾಲಯಗಳನ್ನು ಕಟ್ಟಿಸಿದವರು ಯಾರು? ಆಪ್ಷನ್ಗಳು: ಚಾಲುಕ್ಯರು, ಚೋಳರು, ಹೊಯ್ಸಳರು, ರಾಷ್ಟ್ರಕೂಟರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1. ಚಾಲುಕ್ಯರು ಬಾದಾಮಿಯ ಗುಹಾಂತರ ದೇವಾಲಯಗಳನ್ನು ಕಟ್ಟಿಸಿದವರು. ಎರಡನೆಯ ಪ್ರಶ್ನೆ, ಜಗತ್ತಿನ 4 ದೊಡ್ಡ ಸಾಮ್ರಾಜ್ಯಗಳಲ್ಲಿ ರಾಷ್ಟ್ರಕೂಟರ ಸಾಮ್ರಾಜ್ಯವೂ ಒಂದು ಎಂದು ಹೇಳಿದ ವಿದೇಶಿ ಪ್ರವಾಸಿಗ ಯಾರು? ಜಗತ್ತಿನ 4 ದೊಡ್ಡ ಸಾಮ್ರಾಜ್ಯಗಳಲ್ಲಿ ರಾಷ್ಟ್ರಕೂಟರ ಸಾಮ್ರಾಜ್ಯವೂ ಒಂದು ದೊಡ್ಡ ಸಾಮ್ರಾಜ್ಯ ಎಂದು ಹೇಳಿದ ವಿದೇಶಿಯ ಯಾರು ಅಂತ ಪ್ರಶ್ನೆ. ಆಪ್ಷನ್ಗಳು: ಅರಬ್ ಪ್ರವಾಸಿ ಸುಲೇಮಾನ್, ಐನ್ಸ್ಟಿಂಗ್, ಚೀನಿ ಪ್ರವಾಸಿಗ ಪಾಹಿಯಾನ, ಹುಯೆನ್ಸಾಂಗ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1. ಅರಬ್ ಪ್ರವಾಸಿಗ ಸುಲೇಮಾನ್ ಇವನು ಜಗತ್ತಿನ 4 ದೊಡ್ಡ ಸಾಮ್ರಾಜ್ಯಗಳಲ್ಲಿ ರಾಷ್ಟ್ರಕೂಟರ ಸಾಮ್ರಾಜ್ಯವೂ ಕೂಡ ಒಂದು ಅಂತ ಹೇಳಿದವನು. ಇನ್ನು ಮೂರನೆಯ ಪ್ರಶ್ನೆ, ಸಾಮ್ರಾಟ್ ಅಶೋಕನ ಶಿಲಾಶಾಸನಗಳನ್ನು ಮೊದಲು ಅರ್ಥೈಸಿದವರು ಯಾರು? ಆಪ್ಷನ್ಗಳು: BL ರೈಸು, ಕ್ಯಾಲ್ಸ್ ಮುಲ್ಲರ್, ಜೇಮ್ಸ್ ಪ್ರಿನ್ಸೆಫ್, ವಿಲಿಯಂ ಜೋನ್ಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಜೇಮ್ಸ್ ಪ್ರಿನ್ಸೆಫ್. ನಾಲ್ಕನೆಯ ಪ್ರಶ್ನೆ, ಜೈನ ಧರ್ಮದ ಸ್ಥಾಪಕ ಯಾರು? ಆಪ್ಷನ್ಗಳು: ವೃಷಭನಾಥ, ಪಾರ್ಶ್ವನಾಥ, ನೇಮಿನಾಥ, ವರ್ಧಮಾನ ಮಹಾವೀರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ವೃಷಭನಾಥ. ಜೈನ ಧರ್ಮದ ಸ್ಥಾಪಕ ವೃಷಭನಾಥ. ಐದನೆಯ ಪ್ರಶ್ನೆ, ದಕ್ಷಿಣ ಪತೇಶ್ವರ ಎಂಬ ಬಿರುದು ಹೊಂದಿದ ರಾಜ್ಯ ಯಾರು? ಆಪ್ಷನ್ಗಳು: ವಿಷ್ಣುವರ್ಧನ, ಪುಲಿಕೇಶಿ II, ಕೃಷ್ಣದೇವರಾಯ, ಗೋವಿಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಎರಡನೆಯ ಪುಲಿಕೇಶಿ. ಇವನು ದಕ್ಷಿಣ ಪತೇಶ್ವರ ಎಂಬ ಬಿರುದನ್ನು ಹೊಂದಿದ್ದನು, ಹರ್ಷವರ್ಧನ ಜೊತೆ ಯುದ್ಧವನ್ನು ಮಾಡಿ. ಇನ್ನು ಆರನೆಯ ಪ್ರಶ್ನೆ, ಕೆಳಗಿನ ಯಾವ ಸ್ಥಳಗಳಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕಿನ ನೋಟು ಮುದ್ರಣಾಲಯ ಇರುವುದಿಲ್ಲ? ಹೌದಾ, ನೋಟು ಮುದ್ರಣ ಮಾಡುತ್ತೆ ನೋಡಿ, ಏನು ಮುದ್ರಣಾಲಯ ಎಲ್ಲಿ ಇಲ್ಲ ಅಂತ ಕೇಳಿದ್ದಾರೆ ಅವರು, ಎಲ್ಲಿದೆ ಅಂತ ಕೇಳಿಲ್ಲ. ಆಪ್ಷನ್ಗಳು: ನಾಸಿಕ್ಕು, ದೇವಾಸು, ಸಾಲ್ಬೋನಿ, ಮುಂಬೈ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಮುಂಬೈನಲ್ಲಿ ನೋಟು ಮುದ್ರಣಾಲಯ ಇಲ್ಲ. ಇನ್ನು ಏಳನೆಯ ಪ್ರಶ್ನೆ, ಕೃಷಿ, ಡೈರಿ, ಮೀನುಗಾರಿಕೆ ಮತ್ತು ಅರಣ್ಯವು ಡ್ಯಾಶ್ಗೆ ಸಂಬಂಧಿಸಿದೆ? ಆಪ್ಷನ್ಗಳು: ತೃತೀಯ ವಲಯ, ದ್ವಿತೀಯ ವಲಯ, ಪ್ರಾಥಮಿಕ ವಲಯ, ಮೇಲಿನವುಗಳಲ್ಲಿ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಪ್ರಾಥಮಿಕ ವಲಯಕ್ಕೆ, ಪ್ರೈಮರಿ ಸೆಕ್ಟರ್ಗೆ ಸೇರಿದೆ. ಯಾವುದು? ಕೃಷಿ, ಡೈರಿ, ಮೀನುಗಾರಿಕೆ ಮತ್ತು ಅರಣ್ಯ. ಎಂಟನೆಯ ಪ್ರಶ್ನೆ, ಈ ಕೆಳಗಿನ ಯಾವ ವಲಯವು ಭಾರತದಲ್ಲಿ
ಅತಿ ದೊಡ್ಡ ಉದ್ಯೋಗ ನಿರ್ಮಾಣ ಮಾಡುವ ವಲಯವಾಗಿ ಮುಂದುವರೆದಿದೆ? ಆಪ್ಷನ್ಗಳು: ಚಸ್ಕುತ ವಲಯ, ತೃತೀಯ ವಲಯ, ದ್ವಿತೀಯ ವಲಯ, ಪ್ರಾಥಮಿಕ ವಲಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಪ್ರಾಥಮಿಕ ವಲಯ. 9ನೆಯ ಪ್ರಶ್ನೆ, ರಾಷ್ಟ್ರೀಯ ಯೋಜನಾ ಆಯೋಗವು ಸ್ಥಾಪನೆಯಾಗಿದ್ದು ಯಾವಾಗ? ರಾಷ್ಟ್ರೀಯ ಯೋಜನಾ ಆಯೋಗವು ಸ್ಥಾಪನೆಯಾಗಿದ್ದು ಯಾವಾಗ ಅಂತ ಪ್ರಶ್ನೆ. ಆಪ್ಷನ್ಗಳು: ಜೂನ್ 1949, ಅಕ್ಟೋಬರ್ 1951, ಮಾರ್ಚ್ 1951, ಏಪ್ರಿಲ್ 1951. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಮಾರ್ಚ್ 1951. ಇನ್ನು 10ನೆಯ ಪ್ರಶ್ನೆ, ಕೆಳಗಿನವರಲ್ಲಿ ಯಾರು ಸ್ವತಂತ್ರ ಭಾರತದ ಮೊದಲ ಬಜೆಟನ್ನು ಮಂಡಿಸಿದವರು? ಸ್ವತಂತ್ರ ಬಂದ ಮೇಲೆ ಮೊದಲ ಬಜೆಟನ್ನು ಮಂಡಿಸಿದವರು ಯಾರು ಅಂತ ಪ್ರಶ್ನೆ. ಆಪ್ಷನ್ಗಳು: ಮನಮೋಹನ್ ಸಿಂಗ್, ಪಂಡಿತ್ ಜವಾಹರ್ಲಾಲ್ ನೆಹರು, ಆರ್.ಕೆ. ಷಣ್ಮುಖ್ ಚೆಟ್ಟಿ, ತಿವಾರಿ, ಎನ್.ಡಿ. ತಿವಾರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಆರ್.ಕೆ. ಷಣ್ಮುಖ್ ಚೆಟ್ಟಿ. ಇವರು ಸ್ವತಂತ್ರ ಭಾರತದ ಮೊದಲ ಬಜೆಟ್ ಮಂಡಿಸಿದ ವ್ಯಕ್ತಿಯಾಗಿರ್ತಾರೆ. ಇನ್ನು 11ನೆಯ ಪ್ರಶ್ನೆ, ಯಾವ ರೀತಿಯ ನಿರುದ್ಯೋಗದಲ್ಲಿ ಕಾರ್ಮಿಕರ ಸೀಮಾಂತ ಉತ್ಪಾದನೆಯನ್ನು ಶೂನ್ಯವಾಗಿರುತ್ತದೆ? ಆಪ್ಷನ್ಗಳು: ಮರೆಮಾಚುವ ನಿರುದ್ಯೋಗ, ಮುಕ್ತ ನಿರುದ್ಯೋಗ, ಋತುಮಾನದ ನಿರುದ್ಯೋಗ, ರಚನಾತ್ಮಕ ನಿರುದ್ಯೋಗ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಮರೆಮಾಚುವ ನಿರುದ್ಯೋಗ. ಹೌದಾ? ಇನ್ನು 12ನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ರಾಷ್ಟ್ರೀಯ ಆದಾಯವನ್ನು ಅಳೆಯುವ ವಿಧಾನ ಯಾವುದು? ಆಪ್ಷನ್ಗಳು: ವೆಚ್ಚದ ವಿಧಾನ, ಆದಾಯ ವಿಧಾನ, ಉತ್ಪನ್ನ ವಿಧಾನ, ಮೇಲಿನವುಗಳಲ್ಲಿ ಯಾವುದು ಅಲ್ಲ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನವು ಎಲ್ಲವೂ. ಹೌದಾ? ಇನ್ನು 13ನೆಯ ಪ್ರಶ್ನೆ, ಕೆಳಗಿನ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯಾ ಸಾಂದ್ರತೆ ಇದೆ? ಆಪ್ಷನ್ಗಳು: ಕರ್ನಾಟಕ, ಬಿಹಾರ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಬಿಹಾರದಲ್ಲಿ ಅತಿ ಹೆಚ್ಚು ಜನಸಂಖ್ಯಾ ಸಾಂದ್ರತೆ ಇದೆ. ಇನ್ನು 14ನೆಯ ಪ್ರಶ್ನೆ, ಭಾರತದಲ್ಲಿ ಹಣ ಪೂರೈಕೆಯನ್ನು ಯಾವ ಏಜೆನ್ಸಿ ನಿಯಂತ್ರಿಸುತ್ತದೆ? ಆಪ್ಷನ್ಗಳು: ಭಾರತ ಸರ್ಕಾರ, ವಾಣಿಜ್ಯ ಬ್ಯಾಂಕುಗಳು, ಭಾರತೀಯ ರಿಸರ್ವ್ ಬ್ಯಾಂಕ್, ಮೇಲಿನವುಗಳಲ್ಲಿ ಯಾವುದು ಅಲ್ಲ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಭಾರತೀಯ ರಿಸರ್ವ್ ಬ್ಯಾಂಕು ಭಾರತದಲ್ಲಿ ಹಣ ಪೂರೈಕೆ ಏಜೆನ್ಸಿಯನ್ನು ನಿಯಂತ್ರಿಸುತ್ತದೆ. ಇನ್ನು 15ನೆಯ ಪ್ರಶ್ನೆ, ಸರ್ಕಾರವು ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯನ್ನು ಜಾರಿಗೆ ತಂದಿದ್ದು ಯಾವಾಗ? ಆಪ್ಷನ್ಗಳು: ಏಪ್ರಿಲ್ 1853, ಆಗಸ್ಟ್ 1998, ಜುಲೈ 1991, ನವೆಂಬರ್ 1995. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಆಗಸ್ಟ್ 1998ರಂದು ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಜಾರಿಗೆ ತಂತು. ಇನ್ನು 16ನೆಯ ಪ್ರಶ್ನೆ, ಭಾರತದ ಕಂಟ್ರೋಲರ್ ಮತ್ತು ಎಡಿಟರ್ ಜನರಲ್ ಅವರನ್ನು ಯಾರು ನೇಮಕ ಮಾಡುತ್ತಾರೆ? ಭಾರತದ ಕಂಟ್ರೋಲರ್ ಮತ್ತು ಎಡಿಟರ್ ಜನರಲ್ ಅವರನ್ನು ಯಾರು ನೇಮಕ ಮಾಡುತ್ತಾರೆ ಅಂತ ಪ್ರಶ್ನೆ. ಆಪ್ಷನ್ಗಳು: ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ, ಸ್ಪೀಕರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ರಾಷ್ಟ್ರಪತಿಯವರು ನೇಮಕವನ್ನು ಮಾಡುತ್ತಾರೆ. ಇನ್ನು 17ನೆಯ ಪ್ರಶ್ನೆ, ಕೆಳಗಿನವರಲ್ಲಿ ಯಾರು ಭಾರತದ ಸಂವಿಧಾನದ ರಚನಾ ಸಭೆಯ ಮೊದಲ ಅಧ್ಯಕ್ಷರು? ಆಪ್ಷನ್ಗಳು: ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ, ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಹರೇಂದ್ರ ಕುಮಾರ್ ಮುಖರ್ಜಿ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ. ಇವರು ಭಾರತದ ಸಂವಿಧಾನದ ರಚನಾ ಸಭೆಯ ಮೊದಲ ಅಧ್ಯಕ್ಷರು. 18ನೆಯ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾವುದು ಭಾರತದಲ್ಲಿ ಮೂಲಭೂತ ಹಕ್ಕುಗಳ ರಕ್ಷಕ? ಆಪ್ಷನ್ಗಳು: ಸುಪ್ರೀಂ ಕೋರ್ಟ್, ಸಂಸತ್ತು, ಭಾರತದ ಜನರು, ಭಾರತದ ರಾಷ್ಟ್ರಪತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಸುಪ್ರೀಂ ಕೋರ್ಟ್. 19ನೆಯ ಪ್ರಶ್ನೆ, 371 ಜೆ ವಿಧಿಯು ಯಾವ ರಾಜ್ಯಕ್ಕೆ ಸಂಬಂಧಿಸಿದಂತೆ
ವಿಶೇಷ ನಿಬಂಧನೆಗಳನ್ನು ಒಳಗೊಂಡಿದೆ? ಆಪ್ಷನ್ಗಳು ಮಿಜೋರಾಂ, ಕರ್ನಾಟಕ, ತ್ರಿಪುರ, ನಾಗಾಲ್ಯಾಂಡ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಕರ್ನಾಟಕ. 20ನೆಯ ಪ್ರಶ್ನೆ, ಕೆಳಗಿನ ಯಾವ ಭಾರತದ ಸಂವಿಧಾನದ ವಿಧಿಯು ಮಾನವ ಕಳ್ಳ ಸಾಗಣೆಯನ್ನು ನಿಷೇಧಿಸುತ್ತದೆ? ಆಪ್ಷನ್ಗಳು 21ನೆಯ ವಿಧಿ, 22ನೆಯ, 23ನೆಯ, 24ನೆಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, 23ನೆಯ ವಿಧಿ ಮಾನವ ಕಳ್ಳ ಸಾಗಣೆಯನ್ನು ನಿಷೇಧಿಸುತ್ತದೆ. ಇನ್ನು 21ನೆಯ ಪ್ರಶ್ನೆ, ಭಾರತದ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಲು ಕನಿಷ್ಠ ವಯಸ್ಸು ಎಷ್ಟಿರಬೇಕು? ಆಪ್ಷನ್ಗಳು 20 ವರ್ಷಗಳು, 25 ವರ್ಷಗಳು, 30 ವರ್ಷಗಳು, 35 ವರ್ಷಗಳು. ಇದಕ್ಕೆ ಸರಿಯಾದ ಉತ್ತರ ಕನಿಷ್ಠ ನಮಗೆ 35 ವರ್ಷ ಆಗಿರಬೇಕು ರಾಷ್ಟ್ರಪತಿಯಾಗಲು. ಇನ್ನು 22ನೆಯ ಪ್ರಶ್ನೆ, ಈ ಕೆಳಗಿನ ಯಾವ ಭಾರತದ ಸಂವಿಧಾನದ ಭಾಗವು ಕಲ್ಯಾಣ ರಾಜ್ಯಗಳ ಪರಿಕಲ್ಪನೆಗಳನ್ನು ಒಳಗೊಂಡಿದೆ? ಆಪ್ಷನ್ಗಳು ಪ್ರಸ್ತಾವನೆ, ಮೂಲಭೂತ ಹಕ್ಕುಗಳು, ನಿರ್ದೇಶನ ತತ್ವಗಳು, 4ನೆಯ ಅನುಸೂಚಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ನಿರ್ದೇಶನ ತತ್ವಗಳು. ಇನ್ನು 23ನೆಯ ಪ್ರಶ್ನೆ, ಎಷ್ಟು ಪ್ರಮಾಣದಷ್ಟು ರಾಜ್ಯಸಭಾ ಸದಸ್ಯರ ಪ್ರತಿ 2 ವರ್ಷಗಳ ನಂತರ ನಿವೃತ್ತಿ ಹೊಂದುತ್ತಾರೆ? ಆಪ್ಷನ್ಗಳು 2/3, 1/3, 1/2, 1/6. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, 1/3. 24ನೆಯ ಪ್ರಶ್ನೆ, ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಿಸಿದಂತೆ ಯಾವ ಸಾಂವಿಧಾನಿಕ ತಿದ್ದುಪಡಿ ರಾಷ್ಟ್ರಪತಿಗೆ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳನ್ನು ಗುರುತಿಸಲು ಅಧಿಕಾರ ನೀಡಿದೆ? ಆಪ್ಷನ್ಗಳು 101ನೆಯ ತಿದ್ದುಪಡಿ, 102, 103, ಮೇಲಿನವುಗಳಲ್ಲಿ ಯಾವುದು ಅಲ್ಲ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, 102ನೆಯ ತಿದ್ದುಪಡಿ. 25ನೆಯ ಪ್ರಶ್ನೆ, ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ನಡೆಸುವುದು ಯಾವ ಸಂಸ್ಥೆಯ ಜವಾಬ್ದಾರಿಯಾಗಿದೆ? ಆಪ್ಷನ್ಗಳು ರಾಜ್ಯ ಚುನಾವಣಾ ಆಯೋಗ, ರಾಷ್ಟ್ರೀಯ ಚುನಾವಣಾ ಆಯೋಗ. 2 ಸಂಸ್ಥೆಗಳು, ಅವುಗಳಲ್ಲಿ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ರಾಜ್ಯ ಚುನಾವಣಾ ಆಯೋಗ. 26ನೆಯ ಪ್ರಶ್ನೆ, ಕರ್ನಾಟಕ ರಾಜ್ಯದಲ್ಲಿರುವ ಏಕೈಕ ರಾಮ್ಸಾರ್ ತಾಣ ಯಾವುದು? ಆಪ್ಷನ್ಗಳು ರಾಮದೇವರ ಬೆಟ್ಟ ವನ್ಯಜೀವಿಧಾಮ, ಮಾಗಡಿ ಕೆರೆ ಗದಗ ಜಿಲ್ಲೆ, ರಂಗನತಿಟ್ಟು ಪಕ್ಷಿಧಾಮ, ಬೋನಾಳ್ ಪಕ್ಷಿಧಾಮ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ರಂಗನತಿಟ್ಟು ಪಕ್ಷಿಧಾಮ. ಇದು ಕರ್ನಾಟಕ ರಾಜ್ಯದಲ್ಲಿರುವ ಏಕೈಕ ರಾಮ್ಸರ್ ತಾಣ. ಇನ್ನು 27ನೆಯ ಪ್ರಶ್ನೆ, ಹತ್ತಿ ಬೆಳೆಗೆ ಸೂಕ್ತವಾದ ಮಣ್ಣು ಯಾವುದು? ಆಪ್ಷನ್ಗಳು ಕೆಂಪು ಮಣ್ಣು, ಕಪ್ಪು, ಜಂಬಿಟ್ಟಿಗೆ, ಮರಳು ಮಿಶ್ರಿತ ಕೆಂಪು ಮಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಕಪ್ಪು ಮಣ್ಣು. ಇದು ಹತ್ತಿ ಬೆಳೆಗೆ ಸೂಕ್ತವಾದ ಮಣ್ಣಾಗಿದೆ. 28ನೆಯ ಪ್ರಶ್ನೆ, ಕೆಳಗಿನ ಯಾವ ಜೋಡಿ ಸರಿಯಾಗಿದೆ? ಆಪ್ಷನ್ಗಳು ಕೊಂಚಿಕಲ್ ಜಲಪಾತ ವರಹಾ ನದಿ, ಅಪ್ಸರಾಕೊಂಡ ಜಲಪಾತ ಕಾಳಿ ನದಿ, ಲಾಲ್ಗುಳಿ ಜಲಪಾತ ಅಗನಾನಶ ನದಿ, ಜೋಗ ಜಲಪಾತ ನೇತ್ರಾ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಕೊಂಚಿಕಲ್ ಜಲಪಾತ ವರಹಾ ನದಿ. ಇನ್ನು 29ನೆಯ ಪ್ರಶ್ನೆ, ವಿಜಯನಗರ ಜಿಲ್ಲೆಯ ಆಡಳಿತ ಕೇಂದ್ರ ಯಾವುದು? ಆಪ್ಷನ್ಗಳು ಹಂಪಿ, ಬಳ್ಳಾರಿ, ಕೊಟ್ಟೂರು, ಹೊಸಪೇಟೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಹೊಸಪೇಟೆ. ಇದು ವಿಜಯನಗರ ಜಿಲ್ಲೆಯ ಆಡಳಿತ ಕೇಂದ್ರವಾಗಿದೆ. 30ನೆಯ ಪ್ರಶ್ನೆ, ಶೋಲಾ ಅರಣ್ಯ ಕರ್ನಾಟಕದ ಯಾವ ಭಾಗದಲ್ಲಿ ಕಂಡುಬರುತ್ತದೆ? ಆಪ್ಷನ್ಗಳು ಪಶ್ಚಿಮ ಘಟ್ಟಗಳ ಎತ್ತರವಾದ ಪ್ರದೇಶಗಳಲ್ಲಿ, ದಕ್ಷಿಣದ ಮೈದಾನಗಳಲ್ಲಿ, ಕರಾವಳಿ ಮೈದಾನದಲ್ಲಿ, ಉತ್ತರದ ಮೈದಾನದಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಪಶ್ಚಿಮ ಘಟ್ಟಗಳ ಎತ್ತರವಾದ ಪ್ರದೇಶದಲ್ಲಿ ಕಂಡುಬರುತ್ತದೆ.